ಅಂದ್ಬಿಟ್ಟು ಬಂದು ಎಲ್ಲ ನಿಂತ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿ ನನಗೆ ಒಂದು 10 ಫೋಟೋ ಕೊಟ್ಟರು ಸರ್. ಅವತ್ತು 10 ಫೋಟೋಸ್ ನಂತರ ಇವಾಗಲೂ ಹಂಗೆ ಇದೆ. ಅಲ್ಲಿ ನೀವು ನೋಡಿರ್ಬೋದು ಫಸ್ಟ್ ಫೋಟೋ ಅದು. ದರ್ಶನ್ ಅವ್ರ ಕೇಕ್ ತಿನ್ನಿಸ್ತಾ ಇರೋದು ಅದು ಫೋಟೋ. ಅದು ನನ್ನ ಫಸ್ಟ್ ಫೋಟೋ. ಕಲೆಯಲ್ಲೇ ಹೋಗ್ಬೇಕು ಅನ್ನೋದು ನನಗೆ ಬಂದ್ಬಿಡ್ತದೆ. ಅದಕ್ಕೆ ಸಾಂಗ್ ಮಾಡ್ಕೊಂಡು ಹೋದೆ. ದರ್ಶನ್ ಸಾರೇ ಅವತ್ತು 12 ಗಂಟೆಗೆ ಮ್ಯಾನೇಜರ್ ಕೈಲಿ ಫೋನ್ ಮಾಡಿಸಿ ನನಗೆ ರಿಲೀಸ್ ಮಾಡ್ಕೊಡ್ತಾರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಗೊತ್ತು, ನೀವು ಯಾವುದೇ ಚಾನಲ್ ಹಾಕಿ ಅಥವಾ ಯಾವುದೇ ಯೂಟ್ಯೂಬ್ ನೋಡಿ ಡಿ ಬಾಸ್ ಅವರ ನ್ಯೂಸ್ ಇದ್ದೇ ಇರುತ್ತೆ. ಸೊ ಯಾಕಪ್ಪ ಆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ತಾನೇ ನೀವು ನೋಡ್ಬೋದು, ಡಿ ಬಾಸ್ ಕೇರಳದಲ್ಲಿ ಒಂದು ದೇವಸ್ಥಾನನ ಭೇಟಿಯಾಗಿದ್ರು, ಅದ್ರ ಬಗ್ಗೆ ಸುದ್ದಿ ಆಗ್ತಾ ಇತ್ತು. ಓಕೆ, ಬಂದ್ಬಿಡಿ ಇವಾಗ ಡಿ ಬಾಸ್ ಬಗ್ಗೆನೇ ಸಾಂಗ್ ಬರ್ದಿರ್ತಕ್ಕಂತಹ, ಯಾಕೆಂದ್ರೆ ಡಿ ಬಾಸ್ನ ಬಾಸ್ ಅಂತ ಎಲ್ಲರೂ ಕರೀತಾರೆ, ಆದ್ರೆ ಬಾಸ್ ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್ ಅನ್ನೋ ಒಂದು ಸಾಂಗ್ ನ ಬರೆದು ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಸುಪ್ರೀತ್ ಗಾಂಧಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಅಪ್ಪಟ ಡಿ ಬಾಸ್ ಅಭಿಮಾನಿ ಕೂಡ ಹೌದು. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ ಅಂತ ಹೇಳ್ತಾ, ನಮ್ಮ ಮನೆ ದೇವರು ರೇಣುಕಾ ಎಲ್ಲಮ್ಮ ದೇವಿನ ನೆನೆಸ್ಕೊಳ್ತಾ ಎಲ್ರಿಗೂ ಇಲ್ಲಿಂದನೇ ಸರ್. ಈಗ ಯಾಕೆಂದ್ರೆ ನೀವು ಇಲ್ಲಿವರೆಗೂ ಸುಪ್ರೀತ್ ಗಾಂಧಾರ ನೀವು ಆಲ್ರೆಡಿ ಗೊತ್ತಿರುವಂತವ್ರು, ತುಂಬಾ ಸಿಂಗರ್ ಅಂತ ಗೊತ್ತಿತ್ತು. ಬಟ್ ಯಾವಾಗ ನೀವು ಡಿ ಬಾಸ್ ಬಗ್ಗೆ ಒಂದೆರಡು ಸಾಂಗ್ಗಳನ್ನ ಮಾಡ್ತಿರೋ, ಅವಾಗ ಸುಪ್ರೀತ್ ಗಾಂಧಾರ ಅನ್ನೋದು ಇಡೀ ಕರ್ನಾಟಕದಲ್ಲಿ ಡಿ ಬಾಸ್ ಅಭಿಮಾನಿಗಳಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಡಿ ಬಾಸ್ ಅಭಿಮಾನಿಗಳು, ಅಪ್ಪಟ ಅಭಿಮಾನಿಗಳು ಯಾರ್ಯಾರು ಇರ್ತಾರೋ, ದರ್ಶನ್ ಅವ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನೀವು ಪರಿಚಯ ಆಗಿದೆ. ಸೊ ಹೇಗಿದೆ ಸರ್ ಇದೊಂದು ಈ ಫೀಲ್, ಈ ವೈಬು ನಿಮ್ಗೆ ಹೆಂಗ್ ಅನಿಸ್ತದೆ? ಚೆನ್ನಾಗಿದೆ ಸರ್. ತುಂಬಾ ಅಂದ್ರೆ ಅವ್ರ ಹಾಡಿಗೆ 2 ಅಂತ ಹೇಳಿದ್ರೆ, ನಾನು 10 ಸಾಂಗ್ ಮಾಡಿದ್ದೀನಿ ಅವ್ರಿಗೆ. ಓಕೆ ಓಕೆ. ಅದೇ ಎಲ್ರಿಗೂ ಗೊತ್ತು, 10 ಸಾಂಗ್ ಮಾಡಿರೋದು ಎಲ್ಲರಿಗೂ ಗೊತ್ತು. ಸ್ಟಾರ್ಟಿಂಗ್ ಒಂದ್ 2-3 ಸಾಂಗ್ ಮಾಡಿದಾಗ ಕೆಲವ್ರಿಗೆ ಗೊತ್ತಾಗ್ತಾ ಇತ್ತು. ಸೊ ಇವಾಗ 10 ಸಾಂಗ್ ಆದ್ಮೇಲೆ ನಿಮ್ಗೆ ಅದೊಂದು 3 ಸಿನಿಮಾ ಲೆಕ್ಕ ಆಗೋಯ್ತು ನಿಮ್ಗೆ 10 ಸಾಂಗ್ಸ್. ಸೊ ಇವಾಗ ಎಲ್ರಿಗೂ ಗೊತ್ತು, ದರ್ಶನ್ ಸರ್ ಅಭಿಮಾನಿ ಮೂಲೆ 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 ಮೂಲೆಲ್ಲೂ ಇವತ್ತು ಗುರ್ತಿಡಿತಾರೆ ಜನ. ಎಲ್ಲೇ ಹೋದ್ರು ನನ್ನ ಗುರ್ತಿಡಿತಾರೆ, ದರ್ಶನ್ ಸರ್ ಫ್ಯಾನ್ಸ್ ಆಗಿ ಎಲ್ಲರೂ ಗುರ್ತಿಡಿತಾರೆ. ಬಹಳ ಖುಷಿ ಇದೆ. ಭಗವಂತ ನನಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ಇವತ್ತೊಂದು ಒಂದು ಮಟ್ಟಕ್ಕೆ ಸರ್ ರೀಚ್ ಆಗಿದ್ದೀನಿ ಅಂದ್ರೆ ಎಲ್ಲ ದರ್ಶನ್ ಸರ್ ಅಭಿಮಾನಿಗಳಿಂದ, ದರ್ಶನ್ ಸರ್ ಇಂದ, ಈ ದರ್ಶನ್ ಸರ್ ಹಾಡುಗಳಿಂದನೇ ನಾನು ಇವತ್ತು ಎಲ್ಲರಿಗೂ ರೀಚ್ ಆಗಿದ್ದೀನಿ. ಓಕೆ ಸರ್, ಆಕ್ಚುಲಿ ನೀವು ಕೆಲವು ಇಂಟರ್ವ್ಯೂಗಳಲ್ಲಿ ಮಾತಾಡಿದಿರಿ, ಡಿ ಬಾಸ್ನ ನನಗೆ ಮರೆಯೋಕ್ಕಾಗಲ್ಲ, ಯಾಕೆಂದ್ರೆ ನನ್ನ ಕೆರಿಯರ್ಗೆ, ಅಂದ್ರೆ ನಿಮ್ಮ ಏನು ಈ ಸಿಂಗಿಂಗ್ ಅನ್ನೋ ಒಂದು ಕೆರಿಯರ್ ಇದೆಯೋ, ಕರ್ನಾಟಕದಲ್ಲಿ ನಿಮ್ಮ ಜನ ಗುರುತಿಸ್ತಾರೋ ಅದು ಕಾರಣನೇ ಅವರು ಅಂತ ಕೆಲವೊಂದ್ ಕಡೆ ಹೇಳಿದಿರಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದು ಸರ್, ಗತ್ತಾಗಿ ಹೇಳ್ಕೊಂತೀನಿ ಇವತ್ತು. ಏನಕ್ಕೆ ಅಂತಂದ್ರೆ, ಯಾರು ನನ್ನ ಕರೆದು ಒಂದು ಚಾನ್ಸ್ ಕೊಡೋದಾಗ್ಲಿ, ಯಾರು ನಮ್ಮನ್ನ ಕರೆದು ಹುಡುಗ ಚೆನ್ನಾಗಿ ಆಡ್ತಾನಪ್ಪ, ಯಾರೋ ಕರೆದು ಒಂದು ಚಾನ್ಸ್ ಕೊಡೋದು, ಮತ್ತೊಂದು ಯಾರು ನಮಗೆ ಮಾಡಿಲ್ಲ. ನನಗೆ ಯಾವತ್ತು 2017, 16, 17ರಲ್ಲಿ ಒಂದು ಹಾಡು ಮಾಡಿ నేను ಬಿಡುಗಡೆ ಮಾಡಬೇಕು ಅಂತ ರೆಡಿ ಮಾಡಿರ್ತೀನಿ. ಸೊ ಅವಾಗ ಒಂದು ನ್ಯೂಸ್ ಹೋಗುತ್ತೆ, ಒಬ್ಬ ಹುಡುಗ ಹಿಂಗೆ ದರ್ಶನ್ ಅವ್ರಿಗೆ ಒಂದು ಹಾಡು ಮಾಡಿದ್ದಾನಂತೆ ಅಂತ ಒಂದು ಬ್ರೇಕ್. 2016ರಲ್ಲಿ 17ರಲ್ಲಿ 16ಕ್ಕೆ ರೀಮಿಕ್ಸ್ ಸಾಂಗ್ ಮಾಡಿದ್ದೆ, ಅದು ಸಾರಥಿ ಇದು ಸಾಂಗ್ದು. 17ಕ್ಕೆ ನಾನು ಸ್ವಂತ ಹಾಡು ನಾನೇ ಕಂಪೋಸ್ ಮಾಡಿ ನಾನೇ ಹಾಡು ಮಾಡಿದ್ದೆ, ಕರುನಾಡಿನ ಕರಿಯ ಅಂತ. ಅದು ನ್ಯೂಸ್ ಗೊತ್ತಾಗುತ್ತೆ ಎಲ್ರಿಗೂ, ಈ ತರ ಹುಡುಗ ಒಂದು ಹಾಡು ಮಾಡ್ತಾನೆ. ಆ ಕ್ರೇಜ್ ಇರ್ಲಿಲ್ಲ. ಅದೇ ಫ್ಯಾನ್ ಮೇಡ್ ಸಾಂಗ್ ಅನ್ನೋದು ಕ್ರೇಜ್ ಇಲ್ಲ. ಅವಾಗ ನಾನು ಮಾಡಿದಾಗ ಏನಾಗುತ್ತೆ, ಆಲ್ರೆಡಿ ಒಬ್ರು ಮಾಡಿರ್ತಾರೆ ದರ್ಶನ್ ಅವ್ರಿಗೆ, ಅಂದ್ರೆ ಈ ಬೇರೆ ತರ ಸಾಂಗು, ಅದೇ ಇದೇ ತರಾನೇ ಸ್ವಲ್ಪ ಬೇರೆ ತರ ಮಾಡಿದ್ರು. ಬಟ್ ನಾನ್ ಮಾಡಿದ್ಮೇಲೆ ಅದು ರೀಚ್ ಆಯ್ತು ಜನಕ್ಕೆ, ಈ ನ್ಯೂಸ್ ಚಾನಲ್ ಅವ್ರಿಗೆಲ್ಲ ರೀಚ್ ಆಯ್ತು. ಸೊ ಅವರು ಬ್ರೇಕಿಂಗ್ ನ್ಯೂಸ್ ಅಂತ ಹಾಕಿದ್ರು, ದರ್ಶನ್ ಅವ್ರಿಗೆ ಒಂದು ಹಾಡು ಮಾಡ್ತಿದಾರಂತೆ ಒಬ್ಬ ಅಭಿಮಾನಿ ಅಂತ ಅಂದ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಬಂತು. ಅದನ್ನ ದರ್ಶನ್ ಸರ್ ನೋಡಿ ನನ್ನನ್ನ ಮನೆಗೆ ಕರ್ಸಿದ್ರು. ಮನೆಗೆ ಕರೆಸಿ ಹುಡುಗ ಹಾಡು ಮಾಡಿದ್ದಾನೆ, ನಾನು ಅವರೇ ರಿಲೀಸ್ ಮಾಡಿಕೊಟ್ರು ಅಂತ ಒಂದು ಭಾಗ್ಯ ಸರ್. ಯಾವತ್ತು ನನ್ನ ಲೈಫಲ್ಲಿ ನನ್ನ ನಾಳೆ ದಿನ ನಾನು ಹೋದ್ರು, ನನ್ನ ಜೀವ ಹೋದ್ರು ಕೂಡ ಅದನ್ನ ನಾನಾಗ್ಲಿ, ನಾಳೆ ನನ್ನ ಪೀಳಿಗೆ, ನನ್ನ ಮಕ್ಕಳು, ನಮ್ಮ ಮೊಮ್ಮಕ್ಕಳೆಲ್ಲ ನೆನ್ಸ್ಕೋತಾರೆ, ದರ್ಶನ್ ಸರ್ ಮೂಲಕ ಈ ಹುಡುಗ ಆಚೆ ಬಂದ ಇವತ್ತು. ಸೊ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಸರ್, ಇಂಡಸ್ಟ್ರಿ ಎಲ್ರಿಗೂ ಗೊತ್ತು, ಎಲ್ಲ ಮೀಡಿಯಾದವ್ರಿಗೂ ಗೊತ್ತು. ದರ್ಶನ್ ಅವರ ಅನುಗ್ರಹದಿಂದ, ಅವರ ಒಂದು ಬ್ಲೆಸ್ಸಿಂಗ್ ಇಂದಾನೆ ಈ ಹುಡುಗ ಹೊರಗಡೆ ಬಂದಿರೋದು. ಇವತ್ತಿಗೂ ಎಷ್ಟೋ ಜನ ಮಾತಾಡ್ತಾರೆ, ದರ್ಶನ್ ಹೆಸರು ಹೇಳ್ಕೊಂಡು ಬೆಳಿತಾನೆ, ದರ್ಶನ್ ಹೆಸರು ಹೇಳ್ಕೊಂಡು ಬೆಳಿತಾನೆ. ನನಗೂ ಗೊತ್ತು, ದರ್ಶನ್ ಸರ್ ಮಾತ್ರ ಗೊತ್ತು ಅವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ನಾನು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಆದ್ರಿಂದ ನಾನು ಜಾಸ್ತಿ ಏನು ಮಾತಾಡಕ್ ಹೋಗಲ್ಲ. ಎಲ್ಲರೂ ಖುಷಿಯಿಂದ ಮಾತಾಡಿಸ್ತಾರೆ. ದರ್ಶನ್ ಫ್ಯಾನ್ಸ್ ಅಂತೂ ಸರ್ ಎಲ್ಲೇ ಸಿಕ್ಕಿದ್ರು ಹಿಡಿದು ಫೋಟೋ ತಗೊಳ್ತಾರೆ. ಎಲ್ಲೋ ದೂರ ನಿಂತ್ಕೊಂಡಿರ್ತೀನಿ, ಬಂದು ಅವರೇ ಮಾತಾಡಿಸ್ತಾರೆ.
ಸೊ ಇದು ನನಗೆ ಬಹಳ ಖುಷಿ ಆಗೋದು. ದರ್ಶನ್ ಅವ್ರನ್ನ, ಅವ್ರ ಫ್ಯಾನ್ಸ್ನ, ಅಭಿಮಾನಿಗಳನ್ನ ನಾನು ಕರೆಯೋದು ಸರ್. ಯಾವ ದರ್ಶನ್ ಸರ್ ಫ್ಯಾನ್ಸ್ ಪೇಜು ಅವು ಇದೆಲ್ಲ ಎಷ್ಟೋ ಇದೆ. ನಾನು ಕರೆಯೋದು ಡಿ ಕುಟುಂಬ ಅಂತ ನಾನು ಕರೆಯೋದು ಇವಾಗ. ನನಗೆ ಡಿ ಕುಟುಂಬ ಎಲ್ಲರೂ ನನ್ನ ಜೊತೆ ಸಾತಾಗಿ ಇವತ್ತು ನಿಂತ್ಕೋತಾರೆ, ಮುಂದಕ್ಕೂ ನಿಂತ್ಕೋತಾರೆ. ನಾನು ಏನೇ ಕಷ್ಟ ಆದ್ರೂ ಅವ್ರ ನನ್ನ ಜೊತೆ ಇದ್ದೇ ಇರ್ತಾರೆ. ಸರ್, ಈಗ ನೀವು ಡಿ ಬಾಸ್ ನಾನು ಭೇಟಿಯಾಗಿದ್ದು ಫಸ್ಟ್ ಅಂದ್ರೆ ನೀವು ಸುಪ್ರೀತ್ ಗಾಂಧಾರ ಅಂತ ಗೊತ್ತಾಗದಕ್ಕಿಂತ ಮುಂಚೆ ಫಸ್ಟ್ ಭೇಟಿಯಾಗಿದ್ದೆ ಇಲ್ಲಿ ಅವ್ರನ್ನ? ಅದು ಐರಾವತ ಶೂಟಿಂಗ್ ನಡೀತಾ ಇತ್ತು ಇಲ್ಲಿ ನೈಸ್ ರೋಡಲ್ಲಿ. ಆವಾಗ ನಾನು ಈ ಡ್ರೈವರ್ಸು ಅವರು ಎಲ್ಲ ಇದ್ದಾರೆ. ಆವಾಗ ನಾನು ಕೇಳಿದ್ದೆ ದರ್ಶನ್ ಸರ್ದು ಒಂದು ಫೋಟೋ ಬೇಕು ನನಗೆ ಅಂತ ಅಂದ್ಬಿಟ್ಟು. ಆವಾಗ ನನಗೆ ಆಯ್ತು ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಶೂಟಿಂಗ್ ಸ್ಪಾಟಿಗೆ ಕರ್ಕೊಂಡು ಹೋದ್ರು. ಆವಾಗ ದರ್ಶನ್ ಸರ್ ಕ್ಯಾರವನಿಂದ ಕೆಳಗಡೆ ಇಳಿದ್ಬಿಟ್ಟು ಅಣ್ಣ ಅಣ್ಣ ಅಂತ ಓಡ್ದೆ. ಅವಾಗ ಅಂದ್ರೆ ಅವ್ರು ಏನ್ ನಾರ್ಮಲ್ ಅಭಿಮಾನಿ. ನಾನು ಅವಾಗ ಓಡದಾಗ ಒಂದು ಸೆಕೆಂಡ್ ಮಾಡಿ ಅಣ್ಣ ಅಣ್ಣ ಒಂದು ಫೋಟೋ ಅಣ್ಣ ಅಂದ ತಕ್ಷಣ ಬರೋ ಚಿನ್ನ ಅಂದ್ಬಿಟ್ಟು ಒಂದು ಫೋಟೋ ಕೊಟ್ಟರು. ಫಸ್ಟ್ ಫೋಟೋ ಅದು ನನ್ನ ಲೈಫಲ್ಲೇ ಮರಿಯಲ್ಲ. ಅವಾಗ ಒಂಥರ ಫುಲ್ ಬೇರೆ ತರನೇ ಇದ್ದೆ ಬಿಡಿ ಅವಾಗ. ಎಷ್ಟಿತ್ತು ಏಜ್ ಅವಾಗ ನಿಮ್ಗೆ? ಸರ್ ಅವಾಗ ನಾನು 10th ಸ್ಟ್ಯಾಂಡರ್ಡ್ ಅನ್ಕೊಂತೀನಿ. 10th ಫಸ್ಟ್ PU ಅನ್ಕೊಳ್ಳಿ. ಅವಾಗ ಐರಾವತ ಶೂಟಿಂಗ್ ನಡೀತಾ ಇತ್ತು. ಅಂದ್ರೆ ಅವಾಗೆಲ್ಲ ಒಂಥರ ಬೇರೆ ತರ ಪ್ರೀತಿ, ಅಂದ್ರೆ ಫ್ಯಾನು, ಆ ಮೂಮೆಂಟು ಅದೊಂಥರ ಹೆಂಗೆ ಇತ್ತು ಅಂತಂದ್ರೆ ದರ್ಶನ್ ಅವ್ರನ್ನ ನೋಡಿದ್ನಪ್ಪ ಅಪ್ಪ ಖುಷಿ ಆಯ್ತು. ಅಂದ್ರೆ ಅವ್ರು ನೋಡ್ಬೇಕು, ಡೈರೆಕ್ಟ್ ಆಗಿ ನೋಡ್ಬೇಕು, ಒಂದು ಫೋಟೋ ಹಿಡ್ಕೋಬೇಕು. ಈಗ ಎಷ್ಟು ಜನ ಸರ್ ಫೋಟೋಗೋಸ್ಕರ ನನಗೆ ದರ್ಶನ್ ಅವ್ರ ಜೊತೆ ಒಂದು ಫೋಟೋ ಇದ್ರೆ ಸಾಕು ಅಂತಾರೆ ಇವತ್ತು. ಬಟ್ ನನಗೆ ಭಗವಂತ 2016 ನನಗೆ ಭಗವಂತ ಫೋಟೋ ಕೊಟ್ಟ. ನನಗೆ ಅಷ್ಟು ಸಾಕು. ನನಗೆ ಆ ಒಂದು ಆ ವೈಬ್ ಅವಾಗಿಂದ ಕ್ರಿಯೇಟ್ ಆಗಿತ್ತು ನನಗೆ. ಖುಷಿ ಆಯ್ತು ಅವತ್ತು ಭೇಟಿಯಾಗಿ. ಅದಾದ್ಮೇಲೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿದೆ. ನಾನು ಥ್ಯಾಂಕ್ ಯು ಫೋಟೋ ಕೊಟ್ಟಿದ್ದಕ್ಕೆ ಅಂತ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಆಮೇಲೆ ನೆಕ್ಸ್ಟ್ ಹೋಗಿದ್ದೆ ಬರ್ತ್ಡೇಗೆ. ಅಂದ್ರೆ 2017ರಲ್ಲಿ 2017 ಅಂದ್ರೆ 16ನೇ ತಾರೀಕು ಬರ್ಡೇ. 13ಕ್ಕೆ ನಾನು ಹೋಗಿದ್ದು ಕೇಕ್ ತಗೊಂಡು ಇಲ್ಲಿಂದ ಹೋದೆ. ದರ್ಶನ್ ಅವ್ರಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ. ಅವಾಗ ಕೇಕ್ ಎಲ್ಲ ಕಟ್ ಮಾಡೋರು. ಹೋಗಿ ಕೇಕ್ ಎಲ್ಲ ಕಟ್ ಮಾಡ್ಸಕ ಬರ ಚಿನ್ನ ಅಂದ್ಬಿಟ್ಟು ಬಂದು ಎಲ್ಲ ನಿಂತ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿ ನನಗೆ ಒಂದು 10 ಫೋಟೋ ಕೊಟ್ರು ಸರ್. ಅವತ್ತು 10 ಫೋಟೋಸ್ ನಂತರ ಇವಾಗಲೂ ಹಂಗೆ ಇದೆ. ಅಲ್ಲಿ ನೋಡಿರ್ಬೋದು ಫಸ್ಟ್ ಫೋಟೋ ಅದು. ದರ್ಶನ್ ಅವ್ರ ಕೇಕ್ ತಿನ್ನಿಸ್ತಾ ಇರೋದು ಫೋಟೋ. ಅದು ನನ್ನ ಫಸ್ಟ್ ಫೋಟೋ. ಅದನ್ನ ನಾನು ಅದಕ್ಕೆ ಹಾಕೊಂಡಿದ್ದೀನಿ, ಫ್ರೇಮ್ ಮಾಡಿ ಹಾಕೊಂಡಿರೋದು. ಹೆಂಗ ಕಾಣಿಸ್ತಾರ ಅವರು ಅವಾಗ ಅದು ಅದೇ ನನ್ನ ಫಸ್ಟ್ ಫೋಟೋ. ಅದನ್ನ ನಾನು ಯಾಕೆ ಹಾಕೊಂಡಿದ್ದೀನಿ ಮನೇಲಿ ಜೊತೆಲಿ ಅಂದ್ರೆ ನಂದು ಫಸ್ಟ್ ಭೇಟಿಯಾಗಿ ಕೇಕ್ ತಿನ್ನಿಸ್ತಾ ಇರೋದು ಅದು ಫೋಟೋ ನನಗೆ ಲೈಫ್ ಲಾಂಗು ಜೊತೆಲಿ ಇರ್ಬೇಕು ನನಗೆ ಅಂತ ಆ ಫೋಟೋ ಹಾಕೊಂಡಿದ್ದೀನಿ. ಬೇರೆ ಎಲ್ಲಾ ಫೋಟೋ ನಂತರ ಇದೆ. ನಾನು ಯಾಕೆ ಅದೇ ಫೋಟೋ ಹಾಕೋತೀನಿ ಅಂದ್ರೆ ಅದು ಆ ಮೂಮೆಂಟ್ ಇದೆಯಲ್ಲ ಸರ್, ಆ ಮೂಮೆಂಟ್ ನನ್ಗೆ ಬೇರೆನೆ ಫ್ಯಾನ್ ಮೂಮೆಂಟ್ ನನಗೆ. ಅವಾಗ ಯಾವ ಲೆವೆಲ್ಗೆ ಅಂದ್ರೆ ದರ್ಶನ್ ಅವರು ನನಗೆ ಕೇಕ್ ತಿನ್ನಿಸ್ತಾವ್ರೆ ಅನ್ನೋ ಒಂದು ಮೂಮೆಂಟ್. ಒಬ್ಬ ದರ್ಶನ್ ಸರ್ ನನಗೆ ಕೇಕ್ ತಿನ್ನಿಸ್ತಾವ್ರೆ ಅಂದಾಗ ಅದು ಬೇರೆ ತರನೇ ಸರ್. ಆ ಲೆವೆಲ್ಲೇ ಬೇರೆ ಬಿಡಿ. ಡಿ ಬಾಸ್ ಅನ್ನೋ ಕ್ರೇಜ್ ಇವಾಗ ಏನ್ ನೋಡ್ತಾ ಇದೀರಲ್ಲ, ಆ ಕ್ರೇಜ್ ಅವಾಗ್ಲೇ ಇತ್ತು. ಖಂಡಿತ ನನಗೆ ಅವತ್ತು ಅಷ್ಟೇ ಪ್ರೀತಿಯಿಂದ ಮಾತಾಡಿ ಹೋಗ್ದಾಗಿಂದ ಅವತ್ತಿಂದ ಇವತ್ತವರೆಗೂ ನಾನು ಅವ್ರ ಜೊತೆಗೇನೆ ಟ್ರಾವೆಲ್ ಮಾಡ್ಕೊಂಡೇ ಬಂದ್ಬಿಟ್ಟೆ. ಅವ್ರ ಫ್ಯಾನ್ಸ್ ಜೊತೆನೆ ಬೆಳ್ಕೊಂಡ್ ಬಂದ್ಬಿಟ್ಟೆ. ಓಕೆ, ಸೊ ಅಂದ್ರೆ ನಿಮ್ಮ ಮೊದಲನೇ ಭೇಟಿ ಅಂದ್ರೆ 2016-17 ಅದೇ ಐರಾವತ ಓಡ್ ಹೋಗ್ತಾ ಇರೋದು. ಸೊ ಅದಾದ್ಮೇಲೆ ನೀವು ರೆಗ್ಯುಲರ್ ಭೇಟಿ ಆಗ್ತಾ ಇದ್ರೆ ಯಾವಾಗ್ಲೂ ಹೋಗ್ತಿದ್ದೆ. ಬರೋರು ಸೆಕೆಂಡ್ ಮಾಡೋರು ಹೋಗ್ತಾ ಇದ್ರೆ ನನಗೇನಂದ್ರೆ ದರ್ಶನ್ಗೆ ಹೆಂಗಾರ ನನ್ನ ಗುರ್ತಿಡಿಬೇಕು, ನನ್ನ ಹೆಸರು ಹೇಳ್ಬೇಕು, ಹೆಂಗ ಏನನ ಆಗ್ಲಿ ಇವ್ರ ಹತ್ರ ಗುರ್ತಿಸ್ಕೋಬೇಕು ನಾನು. ಅಟ್ಲೀಸ್ಟ್ ನನ್ನ ಒಂದ್ ಎಲ್ಲೋ ಮೂಲೆ ನಿಂತ್ಕೊಂಡು ಒಂದೆಲ್ಲ ಗುರ್ತಿಡಿಬೇಕು ನನ್ನ ಅಂತ ಒಂದು ಫೀಲ್ ನನಗೆ ಅವಾಗ. ನಾನೇನ್ ಮಾಡಿದೆ, ಸರಿ ರಿಮಿಕ್ಸ್ ಸಾಂಗ್ ಮಾಡ್ಬಿಟ್ಟಿದೀನಿ, ಸ್ವಂತ ಮಾಡೋಣ ಅಂತ ಅನ್ಬಿಟ್ಟು. ಅವಾಗ ನನ್ ಕಂಪೋಸಿಂಗ್ ಎಲ್ಲ ಗೊತ್ತಿಲ್ಲ ಸರ್. ನನಗೆ ಏನಂದ್ರೆ ಸಂಗೀತ ಗಂಡನೇ ಗೊತ್ತಿಲ್ಲ ನನಗೆ. ಒಬ್ಬ ಸಿಂಗರ್, ಆರ್ಕೆಸ್ಟ್ರಾದಲ್ಲಿ ಆಡುವಂತ ಸಿಂಗರ್ ನಾನು ಅಷ್ಟೇ. ಒಂದು ಆರ್ಕೆಸ್ಟ್ರಾ ಇದೆಲ್ಲ ಕಲ್ತಿರ್ತಾರಲ್ಲ, ಸರಿಗಮ ಇದೆಲ್ಲ ಅದಾದ್ಮೇಲೆ ಕಲ್ತಿದ್ ನಾನು. ಎಷ್ಟೋ ಜನ ನನ್ಗೆ ಹೇಳೋರು ಮ್ಯೂಸಿಕ್ ಕಲಿ, ವಾಯ್ಸ್ ಚೆನ್ನಾಗಿದೆ ಅಂತ. ಅವಾಗ 1 ವರ್ಷಕ್ಕೆ ಹೋದೆ ಇಲ್ಲಿ ಮ್ಯೂಸಿಕ್ ಕ್ಲಾಸ್ಗೆ. ಅವಾಗ ಸ್ವಲ್ಪ ಗಂಧ ಗಾಳಿ ಎಲ್ಲ ಗೊತ್ತಿತ್ತು. ಆವಾಗ ನಾನು ಕೀಬೋರ್ಡ್ ಇಟ್ಕೊಂಡು ಬರೀ ಸ್ವರ ಹಿಂಗ್ ಇಟ್ಕೊಂಡು ಬರೀ ಲಾನ ಆಡ್ತಿದ್ದೆ. ಅದೇನೋ ದೇವರು ಒಂದು ಎನರ್ಜಿ ಕೊಟ್ಟ ನನಗೆ, ಕಂಪೋಸ್ ಮಾಡೋ ಶಕ್ತಿ ಕೊಟ್ಟ. ಕಂಪೋಸ್ ಮಾಡಿದೆ. ಆಮೇಲೆ ಲಿರಿಕ್ ರೈಟರ್ ನಮ್ಮ ಮಾಧ್ಯಮದಲ್ಲಿ ಒಬ್ರು ಇದ್ದಾರೆ, ಟಿವಿ ನಲ್ಲಿ ರವೀಂದ್ರ ಮುದ್ದಿ ಸರ್ ಅಂತ ಇದ್ದಾರೆ. ಅವರು ಲಿರಿಕ್ ರೈಟರ್ ಈ ಸಾಂಗ್ಗೆ, ಕರುನಾಡಿನ ಕರಿಯ ಅಂತ ಲಿರಿಕ್ ಅವರೇ ಬರ್ದಿರೋದು. ಅದಾದ್ಮೇಲೆ ಅವ್ರಿಗೆ ಬರೀ ಸರ್ ಅಂದ್ರೆ ಅರ್ಧ ಗಂಟೆಲಿ ಕಂಪೋಸ್ ಮಾಡಿದ್ವಿ. ಸಾಂಗ್ ರೆಡಿ ಆಯ್ತು. ನಾಳೆ ರಿಲೀಸು ನೈಟ್ 12:30 ಸರ್. ನಂದು ಸಬ್ಸ್ಕ್ರೈಬರ್ ಎಷ್ಟು ಒಂದು 200-300 ಸಬ್ಸ್ಕ್ರೈಬರ್ ಇರ್ಬೋದೇನೋ ಅವಾಗ. ನನ್ನ ಯೂಟ್ಯೂಬ್ ಅಲ್ಲಿ 200-300 ಸಬ್ಸ್ಕ್ರೈಬರ್. ಆ ಒಂದು ಫೋಟೋ ಹಾಕಿದ್ರೆ ಒಂದು ಲೈಕ್, 2 ಲೈಕ್, 3 ಲೈಕ್, ಮಿನಿಮಮ್ ಒಂದು 5 ಲೈಕ್ 10 ಲೈಕ್ ಬರೋದು. ನನಗೆ ನಂದು ಹಾಡೆಲ್ಲ ಯಾರು ನೋಡ್ತಾರೆ, ನನ್ನನ್ನು ಯಾರು ಗುರ್ತಿಡಿತಾರೆ ಅಂತ ಅವಾಗ ನನಗೆ ಬಿಡು ಒಂದ್ ಮಾಡೋಣ, ದರ್ಶನ್ ಸರ್ ತಾನೆ ಏನೋ ಒಂಥರ. ಸೊ ನೀವು ಪ್ರೀತಿಯಿಂದ ಮಾಡಿದ್ರಿ? ಪ್ರೀತಿಯಿಂದ ಮಾಡಿದ್ವಿ ಸರ್ ಇದನ್ನ ನಾನು ಹೆಂಗೆ ಅಂದ್ರೆ ದರ್ಶನ್ ಸರ್ 2 ಸಲ ಹೋಗಿ ಫೋಟೋ ತಗೊಬಂದೆ.
ಬರೀ ಫೋಟೋಕ್ಕೋಸ್ಕರ ನಾನು ಹೋಗ್ಬಾರ್ದು. ಮನೆ ಒಂದು ದರ್ಶನ್ ಸರ್ಗೆ ಸರ್ ಒಂದು ಫೋಟೋ ಅಂತ ನಾನೊಬ್ಬ ಸಿಂಗರ್, ಒಬ್ಬ ಕಲೆಗಾರ, ಕಲೆಯಲ್ಲೇ ಹೋಗ್ಬೇಕು ಅನ್ನೋದು ನನಗೆ ಬಂದ್ಬಿಡ್ತದೆ. ಅದಕ್ಕೆ ಸಾಂಗ್ ಮಾಡ್ಕೊಂಡು ಹೋದೆ. ದರ್ಶನ್ ಸಾರೇ ಅವತ್ತು 12 ಗಂಟೆಗೆ ಮ್ಯಾನೇಜರ್ ಕೈಲಿ ಫೋನ್ ಮಾಡಿಸಿ ನನಗೆ ರಿಲೀಸ್ ಮಾಡ್ಕೊಡ್ತಾರೆ. ಫಸ್ಟ್ ಡೇ 14ನೇ ತಾರೀಕು ಬರ್ಡೇ. ಅವತ್ತಿಂದ ಇವತ್ತವರೆಗೂ ಅವ್ರ ಸಾಂಗ್ ಮಾಡ್ಕೊಂಡೇ ಬರ್ತಾ ಇದೀನಿ. ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನನ್ನ ಮೇಲೆ. ಅವ್ರಿಗೆ ಯಾರು ಖಾಲಿ ಕುತ್ಕೊಂಡವ್ರೆ, ಯಾರು ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತು ಚೆನ್ನಾಗಿ. ಯಾರನ್ನ ಮಾತಾಡಿಸ್ಬೇಕು, ಯಾರು ಸುಮ್ಮನೆ ಓದ್ತಾ ಹೊಡ್ಕೊಂಡು ಇಲ್ಲಿ ಬರ್ತಾರೆ ಸುಮ್ಮನೆ ಅಂತ ಅವ್ರಿಗೆ ಗೊತ್ತು ಚೆನ್ನಾಗಿ. ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಅಲ್ಲಿ ವ್ಯಾಲ್ಯೂ ಸರ್. ನೀವು ದರ್ಶನ್ ಸರ್ ಹತ್ರ ಹೋದಾಗ ನೀವು ಏನಾನ ಮಾಡ್ಕೊಂಡು ಹೋಗ್ರಿ, ಕಷ್ಟಪಟ್ಟು ಯಾರು ದುಡಿತಾರೋ, ಕಷ್ಟಪಟ್ಟು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಪ್ರೀತಿ ಜಾಸ್ತಿ ಕೊಡ್ತಾರೆ. ಅದು ನಾನು ನೋಡಿರೋದು, ಕಣ್ಣಾರೆ ನೋಡಿರೋದು, ಕಣ್ಣಾರೆ ನನ್ನ ಅನುಭವಗಳದು.